ನಿನ್ಕೊಳಕ್ಕೆ ಹೊರಟಿದ್ದೀರಾ? ನಿಮಗೆ ಯಾರ ಅಭ್ಯರ್ಥಿಗಳಾಗಿ ನಿಮ್ಮ ಕಾಂಪಿಟೇಟ್ ಯಾರು ಮಾಡ್ತಾರೆ ಅನ್ನಿಸ್ತೈತೆ ನಿಮಗೆ? ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ 9th ಮತ್ತು 10th ಎಲ್ಲ ಅಭ್ಯರ್ಥಿಗಳಿದ್ದಾರೆ. ಎಲ್ಲ ಆಪೋಸಿಟಲ್ಲೇ ಇದ್ದಾರೆ. 8 ಜನ ಟೋಟಲ್ ನಿಂತಿರೋದು. 8 ಜನದಲ್ಲಿ 7 ಜನ ಅಭ್ಯರ್ಥಿಗಳು ಆಪೋಸಿಟ್ ಇದ್ದಾರೆ. ನೋಡಬೇಕು ಗೆಲ್ತೀವೋ ಹೆಂಗೆ ಅಂತ. ಹೋದ ಸತಿ ಎಲ್ಲ ಬರೀ 10th ಅವ್ರಿಗೆ ಮಾತ್ರ ಅವಕಾಶ ಕೊಟ್ಟಿದ್ರು. ಈ ಸತಿ 9th ಮತ್ತು 10th ಅವ್ರಿಗೆ ಎರಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿಮ್ಗೆ ಏನು ಅನ್ನಿಸ್ತಿದೆ? ಎಲ್ಲರೂ ನಿಮಗೆ ಓಟ್ ಹಾಕ್ತಾರೆ ಅನ್ನಿಸ್ತಿದೆಯಾ? ಈ ಸಲ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿನೇ ಇದೆ. ಯಾಕಂದರೆ ಹೋದ ಸಲ ಸೆಕ್ಷನಿಂದ ಇಬ್ಬಿಬ್ರು ನಿಂತಿದ್ರು. ಈ ಸಲ ಸೆಕ್ಷನಿಂದ ಒಬ್ಬೊಬ್ಬರೇ ನಿಂತಿದ್ದಾರೆ. ಹಾಗಾಗಿ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಇದೆ. ಆಯಾ ಸೆಕ್ಷನ್ ಅವ್ರವ್ರಿಗೆ ಹಾಕ್ತಾರೆ. ನೋಡಬೇಕು ಗೆಲ್ತೀವಿ ಹಂಗೆ ಗೊತ್ತಿಲ್ಲ. ನೀವೇನೇನು ಅಂದ್ಕೊಂಡಿದ್ದೀರಾ? ನಾವು ಎಲೆಕ್ಷನ್ ಏನಾರ ನಮ್ಮ ಸ್ಕೂಲಲ್ಲಿ ಎಲೆಕ್ಷನ್ ನಡೀತಿದೆಯಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತುಂಬ ಖುಷಿ ಆಗುತ್ತೆ. ಹೋದ ವರ್ಷ ಫೈಟ್ ಇರಲಿಲ್ಲ, ಈ ವರ್ಷ 9th 10th ಅವರಿಗೆ ಫೈಟ್ ಐತೆ, ಅದಕ್ಕೆ ಕೊಟ್ಟಿದ್ದಾರೆ. ನಾವು ಗೆದ್ದೇ ಗೆಲ್ತೀವಿ ಎಲೆಕ್ಷನಲ್ಲಿ. ಥ್ಯಾಂಕ್ ಯು. ನಿಮ್ಮ ಕ್ರಮ ಸಂಖ್ಯೆ ಮತ್ತು ಗುರುತು ಏನು? ನಮ್ಮ ಕ್ರಮ ಸಂಖ್ಯೆ 4, ನಮ್ಮ ಗುರುತು ಪೆನ್ನು. ಸೊ ಆ ಇಚ್ಛೆಯಿಂದ ಎಲೆಕ್ಷನ್ ನಿಂತಿರೋದಾ, ಇಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಿಂತ್ಕೊ ಅಂತ ಹೇಳಿ ನಿಲ್ಸಿರೋದಾ? ಫ್ರೆಂಡ್ಸ್ ಎಲ್ಲ ಸೇರಿ ನಿಲ್ಸ್ಕೊಂಡಿರೋದು. ಇವಾಗ ನಿಮಗೆ ಫಸ್ಟ್ ಎಲೆಕ್ಷನಲ್ಲಿ ಚಿಹ್ನೆ ಮತ್ತು ಕ್ರಮ ಸಂಖ್ಯೆ ಹೇಳಿ. ಕ್ರಮ ಸಂಖ್ಯೆ 6, ಚಿಹ್ನೆ ಮರ. ನೀವು ಗೆಲ್ತೀರಾ ಅಂತ ಕಾನ್ಫಿಡೆನ್ಸ್ ಇದೆಯಾ ನಿಮಗೆ? ಕಾನ್ಫಿಡೆನ್ಸ್ ಇದೆ, ಗೆಲ್ಲಬಹುದು. ಗೆಲ್ತೀರಾ? ಗೆಲ್ಲಬಹುದು. ಥ್ಯಾಂಕ್ ಯು. ನೀವು ಗೆಲ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆಯಾ? ಕಾನ್ಫಿಡೆನ್ಸ್ ಇದೆ, ಆದರೆ ನೋಡಬೇಕು. ಈಗ ನೀವು ಗೆಲ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಇದೆ. ಈಗ ನೀವೇನಾದ್ರು ಗೆಲ್ತೀರಿ ಅಂತ ಕಾನ್ಫಿಡೆನ್ಸ್ ಇದೆಯಾ? ಇದೇ ಕಾನ್ಫಿಡೆನ್ಸ್. ಓಡಾಡ್ತಿರ್ತಾರೆ, ಅದನ್ನೆಲ್ಲ ನೀವು ಕಟ್ ಮಾಡಬೇಕು. ಒಳಗಡೆ ಎಲ್ಲ ಮಕ್ಕಳನ್ನು ಕೂರ್ಸಾಗಿ ನೀವು ಸಹಿ ಮಾಡಬೇಕು. ಓಕೆ. ಈಗ ನೀವು ಗೆಲ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಏನಾದ್ರು ಇದೆಯಾ? ಹೌದು.